ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪಟ್ಟದ ಫೈಟ್ ಮಧ್ಯೆನೇ ರಾಜಕೀಯ ಬೆಳವಣಿಗೆಗಳು ವಿಪರೀತ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದಾರೆ. ಡಿಕೆ ನಿವಾಸದಲ್ಲಿ ಭೇಟಿಯಾದರೂ ಸಚಿವರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಪ್ರಿಯಾಂಕ್ ಖರ್ಗೆ ಸುದೀರ್ಘ ಸಮಾಲೋಚನೆಯನ್ನ ನಡೆಸಿದ್ರು. ಭೇಟಿ ಮೇಲೆ ಭೇಟಿ, ಸಭೆ ಮೇಲೆ ಸಭೆ, ಚರ್ಚೆ ಮೇಲೆ ಚರ್ಚೆಯಾಗ್ತಾ ಇದೆ. ಎರಡೂ ಬಣದಲ್ಲೂ ಕೂಡ ಬಹಳ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಈ ಮಧ್ಯೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ಬಂದಿರುವಂತಹ ಪ್ರಿಯಾಂಕ್ ಖರ್ಗೆ ಇಬ್ಬರು ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈಗ ಮತ್ತೊಂದು ಸುತ್ತಿನ ಸಮಾಲೋಚನೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ನಿವಾಸಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಯಾವಾಗ ಹೈಕಮಾಂಡ್ ಇಬ್ರು ನಾಯಕರಿಗೆ ಬುಲಾವ್ ಕೊಡುತ್ತೆ, ಏನು ಮಾತುಕತೆಯಾಗತ್ತೆ, ಬದಲಾವಣೆಯಾಗತ್ತಾ, ರಾಜ್ಯಕ್ಕೆ ಹೊಸ ಸಿಎಂ ಅಂದರೆ ಹೊಸ ಮುಖ್ಯಮಂತ್ರಿಗಳಿಗೆ ಪಟ್ಟ ಕೊಡಲಾಗತ್ತಾ, ಅಥವಾ ಬದಲಾವಣೆ ಯಾಗದೇ ಹೋದರೆ ಆಗ ಮುಂದಿನ ನಡೆ ಏನಿರುತ್ತೆ, ಎರಡೂ ಬಣಗಳು ಕೂಡ ಏನು ಹೆಜ್ಜೆ ಇಡೋದಕ್ಕೆ ಮುಂದಾಗಿವೆ, ಇದೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಈ ಮಧ್ಯೆ ಸಿದ್ದರಾಮಯ್ಯ ಪರವಾಗಿ ಕೂಡ ಬ್ಯಾಟಿಂಗ್ ಮುಂದುವರಿತಾ ಇದೆ. ಕೆಎಚ್ ಮುನಿಯಪ್ಪ ನಿವಾಸದಲ್ಲೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು ಬೆಳಗ್ಗೆ. ಬಿಕೆ ಹರಿಪ್ರಸಾದ್, ಎಐಸಿಸಿ ಸೆಕ್ರೆಟರಿ ಪಿವಿ ಮೋಹನ್ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಎರಡೂ ಬಣದಲ್ಲೂ ಕೂಡ ಸಭೆ ಮೇಲೆ ಸಭೆ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ಗಳು ಬಾರಿ ಮಾಮೂಲಾಗ್ಬಿಟ್ಟಿದೆ. ಎರಡೂ ಕಣಗಳಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಕೆಎಚ್ ಮುನಿಯಪ್ಪ ಅವರ ನಿವಾಸದಲ್ಲಿ ನಡೆದಿರುವಂತಹ ಸಭೆಯದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ ಬಿಕೆ ಹರಿಪ್ರಸಾದ್, ಎಐಸಿಸಿ ಸೆಕ್ರೆಟರಿ ಪಿವಿ ಮೋಹನ್ ಭಾಗಿಯಾಗಿದ್ರು. ಅಹಿಂದ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಸಿದ್ದರಾಮಯ್ಯ ಬಣ. ಹಿಂದುಳಿದ ವರ್ಗದ ನಾಯಕರುಗಳಿಗೆ ಪಟ್ಟ ಸಿಗಬೇಕು ಅನ್ನೋದು, ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬಾರದು ಅನ್ನುವಂತಹ ಪಟ್ಟು ಕೂಡ ಸಿಎಂ ಬಣದ ಸದಸ್ಯರುಗಳದ್ದು. ಮುನಿಯಪ್ಪ ಮನೆಯಲ್ಲಿ ನಡೆದಂತಹ ಸಭೆಯನ್ನ ಗಮನಿಸ್ತಾ ಇದ್ದೀವಿ. ಹೈಕಮಾಂಡ್ ಸೂಕ್ತವಾದ ನಿರ್ಧಾರ ಮಾಡುತ್ತೆ, ಗಂಭೀರವಾಗಿ ಚರ್ಚಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಿಕೆ ಹರಿಪ್ರಸಾದ್ ಅವರ ವಿಶ್ವಾಸ. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಮಾತನಾಡಿದ್ದಾರೆ, ಈ ಹೇಳಿಕೆ ಕೊಟ್ಟಿದ್ದಾರೆ. ಜನರಿಗೆ ಪೂರಕವಾಗಿಯೇ ನಮ್ಮ ನಿರ್ಧಾರ ಇರುತ್ತೆ ಅನ್ನೋದು ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ. ಮುನಿಯಪ್ಪ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾದ ಮೇಲೆ ಮಾತನಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಕಮಾಂಡ್ ಅಂತ ಅನ್ಸ್ಕೊಳ್ಳೋದೇ ಗಂಭೀರವಾಗಿ ಸೂಕ್ಷ್ಮವಾಗಿ ಚರ್ಚೆ ಮಾಡಿ ಗಮನಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ನಮ್ಮ ನಿರ್ಧಾರ ಜನಸಾಮಾನ್ಯರು ಮತ್ತು ಕಾರ್ಯಕರ್ತರ ಏನು ಅನಿಸಿಕೆಗಳ ಅನುಗುಣವಾಗಿರುತ್ತೆ. ನಾಗ್ಪುರದಿಂದ ನಾವು ಯಾವುದೇ ಡೈರೆಕ್ಷನ್ಸು ತಗೊಳ್ಳೋದಿಲ್ಲ. ಹೈಕಮಾಂಡ್ ಅಂತ ಅನ್ಸ್ಕೊಳ್ಳೋದೇ ಗಂಭೀರವಾಗಿ ಸೂಕ್ಷ್ಮವಾಗಿ ಚರ್ಚೆ ಮಾಡಿ ಗಮನಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ನಮ್ಮ ನಿರ್ಧಾರ ಜನಸಾಮಾನ್ಯರು ಮತ್ತು ಕಾರ್ಯಕರ್ತರ ಏನು ಅನಿಸಿಕೆಗಳ ಅನುಗುಣವಾಗಿರುತ್ತೆ. ನಾಗ್ಪುರದಿಂದ ಹೈಕಮಾಂಡ್ಗೆ ನೋವಾಗದಂತೆ ನಡೆದುಕೊಳ್ಬೇಕಾಗಿದೆ. ಕೇವಲ ನಾವೇ ಪಕ್ಷ ಗೆಲ್ಲಿಸ್ತೀವಿ ಅನ್ನೋದು ಸುಳ್ಳು ಅಂತಲೂ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದಿರೋದು 140 ಶಾಸಕರಿಂದ ಅಷ್ಟೇ ಅಲ್ಲ, ಕಾಂಗ್ರೆಸ್ಸೇತರರಿಂದಲೇ ಅಧಿಕಾರಕ್ಕೆ ಬಂದಿರೋದು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಕರ್ನಾಟಕದವರು, ರಾಹುಲ್ ಗಾಂಧಿ ಖರ್ಗೆ ನಿರ್ಧಾರ ಮಾಡ್ತಾರೆ ಅಂತ ಬಿಕೆ ಹರಿಪ್ರಸಾದ್ ನುಡಿದಿದ್ದಾರೆ. ಮುನಿಯಪ್ಪನವ್ರು ಸಲಹೆ ಕೊಟ್ಟಿದ್ದಾರಲ್ಲ, ಅದೇ ಸಲಹೆ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗತ್ತೆ. ಯಾಕಂದರೆ ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, RSS ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು BJP ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಅವ್ರಿಗೆ ನೋವಾಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗುತ್ತೆ. ಕೇವಲ ನಾವೇ ಗೆಲ್ಲಿಸ್ಬಿಟ್ಟಿದ್ದೀವಿ ಅನ್ನೋದು ಸುಳ್ಳು. ಆದ್ದರಿಂದ ಏನು ಮುನಿಯಪ್ಪನವ್ರು ಹೇಳಿದ್ರು, ಆದಷ್ಟು ಬೇಗ ಕೇಂದ್ರ ನಾಯಕತ್ವ, ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. 3 ಜನ ಆದಷ್ಟು ಬೇಗ ಕೂತು ಇದನ್ನು ಬಗೆಹರಿಸೋದು ಬಹಳ ಉತ್ತಮ ಅಂತ ಹೇಳಿ ಏನು ಮುನಿಯಪ್ಪ ನಮ್ಮನ್ನು ಕರೆದ್ರೆ ನಮ್ಮ ಅಭಿಪ್ರಾಯವನ್ನು ಹೇಳ್ತೀವಿ. ಸಿಎಂ ಡಿಸಿಎಂ ಕರೆಸಿ ಹೈಕಮಾಂಡ್ ಮಾತಾಡಬೇಕು, ನಮ್ಮನ್ನು ಕರೆದ್ರೆ ನಾವು ಕೂಡ ಮಾತನಾಡ್ತೀವಿ ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಹೈಕಮಾಂಡ್ ಇದೆಲ್ಲವನ್ನ ಬಗೆಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ತಮ್ಮ ಕಡೆಯಿಂದ ಏನು ಸಲಹೆ ಸರ್ ಹೈಕಮಾಂಡ್? ನಮ್ಮನ್ನ ಅವ್ರು ಕೇಳಿದ್ರೆ ಅಲ್ಲಿ ಹೋಗಿ ಸಲಹೆ ಹೇಳ್ಬೋದು. ಅವರಿಬ್ಬರು ಕುಂತ್ಕೊಂಡು ಏನು ಹೇಳ್ತಾರೆ, ಹೈಕಮಾಂಡ್ ಹೇಳಿದಕ್ಕೆ ನಾವು ಬದ್ಧವಾಗಿರ್ತೀವಿ. ಮಾತುಕತೆಗೆ ಸಿಎಂ ಜೊತೆಗೆ ಒಂದಷ್ಟು ಜನ ಸಚಿವರು ಕೂಡ ತೆರಳಬೇಕು ಅಂತ ತೀರ್ಮಾನ ಆಗಿದೆ. ಅದೇ ಅವ್ರು ಕರೆದ್ರೆ ಹೋಗಿ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ.
ಬಟ್ ಏನು ಹೈಕಮಾಂಡ್ ಹೇಳ್ತಾರೋ ಅದಕ್ಕೆ ನಾವೆಲ್ಲ ಅವರು ಕೂಡ ಬದ್ಧವಾಗಿರ್ತಾರೆ. ಹೈಕಮಾಂಡ್ ತೀರ್ಮಾನ ತಗೊಳ್ಳಿ ಅಂತ ಸುಮ್ಮನೆ ಇರ್ಬೇಕಾ? ಸೀನಿಯರ್ ಒಪಿನಿಯನ್ ಸಚಿವರುಗಳದ್ದು ಒಪಿನಿಯನ್ ತಗೊಳ್ಳೋದು ಕೇಳಿದ್ರೆ ನಾವು ಹೇಳ್ತೀವಿ. ಏಕಾಏಕಿ ನಿರ್ಧಾರ ಮಾಡೋಕ್ಕಾಗತ್ತೆ? ಅಲ್ಲಲ್ಲ, ಅವರು ಹೈಕಮಾಂಡ್ ಅವರು ಕರೆಸಿ ಹೇಳಿದರೆ ನಾವು ಹೇಳ್ತೀವಿ, ಸೂಕ್ತವಾಗಿ ಹೇಳ್ತೀವಿ. ಈ ಸಂದರ್ಭಕ್ಕೆ ಹೇಗಿರಬೇಕು, ಏನಿರಬೇಕು. ಮತ್ತು 2028ಕ್ಕೆ ಸರ್ಕಾರ ಬರಬೇಕಾದ್ರೆ ನಮ್ಮ ಕಾರ್ಯಕ್ರಮಗಳು ಹೇಗಿರಬೇಕು ಅನ್ನೋದನ್ನು ಕೂಡ ನಾನು ಅಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ, ನನ್ನದೇ ಆದ ಅನುಭವ ಇದೆ. ನಾನು ಅವ್ರಿಗೆ ಹೇಳ್ತೀನಿ ಹೀಗೆ ಮಾಡಬೇಕು.